ಅಲ್ಲ ದಯವಿಟ್ಟು ಇಲ್ಲ ಈಗ ಒಂದು ನಿಮಿಷ ದಯಮಾಡಿ ಒಂದು ನಿಮಿಷ ದಯಮಾಡಿ ನೋಡಿ ಏನಪ್ಪ ಇಲ್ಲ ಜಿಲ್ಲಾಧ್ಯಕ್ಷೆ ನೋಡಿ ಒಂದನ ಮಾತಾಡಿ ಒಂದನ ತಿಳ್ಕೊಳ್ಳಿ ಇಲ್ಲಿ ನೋಡಿ ಯಾರು ಸಹ ನೋಡಿ ಒಂದು ಹೇಳ್ತೇನೆ ವದಪ್ಪ ಹೇಳಿ ಬಿಡಿ ಅದೇ ನೀವು ಪೊಲೀಸರು ಬಿಡ್ರಿ ನೋಡ ಒಂದು ನಿಮಿಷ ನೋಡಿಯಪ್ಪ ಒಂದಿದೆ ಇವತ್ತು ಅಣ್ಣ ಒಂದು ನಿಮಿಷ ದಯಮಾಡಿ ಯಾರು ಸಹ ಹಲೋ ರಾಹುಲ್ ಗಾಂಧಿಗೆ ಈಗ ಒಂದೇ ನಿಮಿಷ ಹೈಕಮಾಂಡ್ ಅವರು ನಮ್ಮ ಬೋರೋ ಸಾಹೇಬ್ರು ಆಗಿರ್ತಕ್ಕಂಥದ್ದಕ್ಕೆ ಯಾವುದೇ ರೀತಿಯಿಂದ ಬೇಜಾರಿಲ್ಲ. ಯಾಕೆ ಅಂತ ಕೇಳಿದ್ರೆ ಎಲ್ಲರೂ ಕೂಡ ಶಾಂತ ರೀತಿಯಿಂದ ಪಾರ್ಟಿ ಮನೆಯಲ್ಲೇ ಜಗಳ ಆಗುತ್ತೆ. ಇಂತ ಒಂದು ದೊಡ್ಡ ಸಭೆಯಲ್ಲಿ ಏನು ಬೇಜಾರಾಗೋದು ಬೇಡ, ಆಗಿರ್ತಕ್ಕಂಥದ್ದಕ್ಕೆ ವಿಷಾದವನ್ನ ವ್ಯಕ್ತಪಡಿಸಬೇಕು ಅಂತೇಳಿ ನಮ್ಮ ಯೋಗೀಶ್ ಅವ್ರು ಕೇಳಿ. ಇಲ್ಲಿ ಸಂಘಟನಾ ಸೃಜನ್ ಕಾರ್ಯಕ್ರಮ, ಇಲ್ಲಿ ಯಾರು ಯಾವುದೇ ಗೊಂದಲ ಸೃಷ್ಟಿ ಮಾಡಿಲ್ಲ. ಅನಗತ್ಯವಾಗಿ ಗೊಂದಲಗಳನ್ನ ಮಾಡ್ಕೊಳ್ಳೋದು ಬೇಡ. ಇಲ್ಲಿ ಯಾರು ಏನು ಕೇಳಿಲ್ಲ. ಸಂಘಟನಾ ಸೃಜನ ಅಭಿಯಾನ ಇಲ್ಲಿ ಮಂತ್ರಿ ಮಾಡಿದ್ರೆ ಯಾರಿಗೂ ವಿರೋಧಿಲ್ಲ, ಹೇಳೋದಕ್ಕೆ ತಪ್ಪಲ್ಲ. ನಾನು ಹೇಳಿದ್ದೇನೆಂದ್ರೆ ಸಂಘಟನಾ ಸೃಜನ ಅಭಿಯಾನದ ಬಗ್ಗೆ ಹೇಳಿ. ನಾನು ಈ ಭಾಗದಲ್ಲಿ ಹಿಂದೆ ಸ್ಪರ್ಧೆ ಮಾಡತಕ್ಕಂತ ಒಬ್ಬ ಅಭ್ಯರ್ಥಿ ಇದ್ದೀನಿ, ನನ್ನ ಹೆಸರನ್ನು ಕೂಡ ಕನ್ಸಿಡರ್ ಮಾಡಿ ಅಂತ ಹೇಳಿದೆ. ಅದರ ಜೊತೆಗೆ ನಮಗೂ ಮಾತಾಡಕ್ ಅವಕಾಶ ಕೊಡಿ ಅಂತ ಕೇಳಿದ್ರು ಅಷ್ಟೇ. ಅದಕ್ಕೆ ಅನ್ನೆಸರಿ ಬಂದಾಯ್ತು. ಅದನ್ನ ಕೇಳಿದ್ರೆ ತಪ್ಪಾಗಿದ್ರೆ ನಾನು ಅದ್ರ ಘಟನೆ ಬಗ್ಗೆ ವಿಷಯವನ್ನು ವ್ಯಕ್ತಪಡಿಸ್ತೀನಿ. ನಮ್ಗೆ ಯಾರ ಮೇಲೂ ದ್ವೇಷ ಇಲ್ಲ, ಇಲ್ಲಿ ಯಾರ ಮೇಲೂ ವೈಯಕ್ತಿಕ ದ್ವೇಷ ಇಲ್ಲ. ನಾವು ಕೂಡ ಪಕ್ಷಕ್ಕೋಸ್ಕರ ತ್ಯಾಗ ಮಾಡಿದೀವಿ, ಪಕ್ಷಕ್ಕೆ ಹೋರಾಟ ಮಾಡಿದೀವಿ, ಸಂಘಟನೆ ಮಾಡಿದೀವಿ. ಈ ದಿನ ಸಂಘಟನಾ ಸೃಜನ ಕಾರ್ಯಕ್ರಮವನ್ನ ನಾವೆಲ್ಲ ಯಶಸ್ವಿ ಮಾಡೋಣ. ಏನು ವೀಕ್ಷಕರು ಬಂದಿದ್ದಾರೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರ ಆಯ್ಕೆ ಮಾಡ್ಲಿಕ್ಕೆ, ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸ್ರಿ. ಅವ್ರು ತಗೊಂಡೋಗಿ ಡೆಲ್ಲಿಗೆ ಹೇಳ್ತಾರೆ. ಈ ಕ್ಷೇತ್ರದಲ್ಲಿ ಯಾವತ್ತೂ ಕೂಡ ಕಾಂಗ್ರೆಸ್ನ ಭದ್ರಕೋಟೆ ಅನ್ನೋದನ್ನ ನೀವೆಲ್ಲರೂ ಕೂಡ ಸೇರಿದ್ರಿ. ಮತ್ತೆ ನಾವೆಲ್ಲರೂ ಕೂಡ ಇಲ್ಲಿ ಕಾಂಗ್ರೆಸ್ ಅನ್ನ ಗೆಲ್ಸೋದ್ರಲ್ಲಿ ನಾನು ಒಬ್ಬನೇ ಅಂತಲ್ಲ. ದಯವಿಟ್ಟು ಯಾರು ಏನು ತಪ್ಪು ತಿಳ್ಕೊಬೇಡ್ರಿ. ಇದೇನೋ ಕೆಟ್ಟ ಕಾಲ ಅಂತ ಕಾಣುತ್ತಿದ್ದು ಟೈಮ್ ಸರಿ ಇಲ್ಲ. ಯಾರು ನಂಬ್ಕೊಬೇಡ್ರಿ. ಹಾಗಂತೇಳಿ ನಾವು ಯಾರು ನಂಬ್ಕೊಂಡಿಲ್ಲ. ನೀವು ಬಂದ್ಬಿಟ್ಟು ಮತ್ತೆ ನನಗೆ ನೋವು ಮಾಡ್ಕೊಳ್ಳೋಂಥ ವಿಚಾರಗಳು ಅವು ಯಾರು ತಿಳ್ಕೊಳ್ಳೋದು ಬೇಡ. ಎಲ್ಲರೂ ಸಂತೋಷವಾಗಿರಿ. ಕಾರ್ಯಕ್ರಮ ನಡೆದಿದೆ.